ಸೊ ಉಪವಾಸವನ್ನ ಆಯುರ್ವೇದದಲ್ಲಿ ಸ್ವೇದನ ಚಿಕಿತ್ಸೆ ಬಗ್ಗೆಯಲ್ಲೂ ಒಂದು ಬರುತ್ತೆ. ಸ್ವೇದನ ಚಿಕಿತ್ಸೆ ಅಂದ್ರೆ ಏನು? ನಿಮಗೆ ಸ್ಟೀಮ್ ಚೇಂಬರ್ ಅಲ್ಲೆಲ್ಲ ಕೂತಿರಲ್ಲ, ಇದು ಸ್ವೇದನ ಚಿಕಿತ್ಸೆ. ಆ ಸ್ವೇದನದಲ್ಲಿ 2 ಥರ ಬರುತ್ತೆ, ಅಗ್ನಿ ಸ್ವೇದನ, ನಿರಗ್ನಿ ಸ್ವೇದನ ಅಂತ. ಅಗ್ನಿ ಸ್ವೇದನ ಅಂತಂದ್ರೆ ಬೆಂಕಿಯ ಜೊತೆಯಲ್ಲಿ, ಬೆಂಕಿಯ ಸಹಾಯದಿಂದ ನೀಡುವಂಥದ್ದು. ಈಗ ನಿಮ್ಗೆ ಸ್ಟೀಮ್ ಚೇಂಬರಿಗೆಲ್ಲ ಹಾಕುವಾಗಲ್ಲ ಒಂದ್ ಕಡೆ ಆನ್ ಮಾಡಿರ್ತಾರಲ್ವಾ, ಬೆಂಕಿ ಇರುತ್ತಲ್ವಾ, ಆ ಬೆಂಕಿಯಲ್ಲಿ ಬಿಸಿ ಮಾಡಿ ಅದರಿಂದ ಬಂದ ಉಗಿಯನ್ನು ನಿಮಗೆ ಕೊಡ್ತಾರಲ್ವಾ, ಅದು ಅಗ್ನಿ ಸ್ವೇದ ಅಂದ್ರೆ ಬೆಂಕಿಯ ಸಹಾಯದಿಂದ ಕೊಡುವಂತಹ ಸ್ವೇದ. ಇನ್ನೊಂದು ನಿರಗ್ನಿ ಸ್ವೇದ. ನಿರಗ್ನಿ ಸ್ವೇದ ಅಂತಂದ್ರೆ ಈಗ ನಾವು ಸೂರ್ಯನ ಬಿಸಿಲಲ್ಲಿ ಶಾಖವನ್ನ ಕಾಸ್ತೇವೆ, ಅದು ಸ್ವೇದನನೇ. ಆದ್ರೆ ಅಲ್ಲಿ ಅಗ್ನಿಯ ಸಹಾಯ ಇಲ್ಲ, ಸೂರ್ಯನ ಸಹಾಯದಿಂದ ನಾವು ಶಾಖವನ್ನ ಹೆಚ್ಚಿಸ್ಕೊಳ್ತಾ ಇರುವಂಥದ್ದು. ಬಾಳಂತನದಲ್ಲಿ ಸ್ನಾನ ಆದ್ಮೇಲೆ ಕಂಬಳಿ ಹೊದ್ದು ಮಲಗಿಸ್ತಾರೆ, ನೋಡಿದೀರಾ? ಮಾಡ್ತಾ ಇದ್ದೀವಿ, ಫುಲ್ ಮೈ ಬೆವರುತ್ತೆ ಒಂದು ಸತಿ, ಅದು ಕೂಡ ಸ್ವೇದನ. ಅದು ಗುರುಪ್ರಾವರಣ ಅಂತ ಆಯುರ್ವೇದದಲ್ಲಿ ಅದಕ್ಕೆ ಹೆಸರು. ಗುರುಪ್ರಾವರಣ ಅಂತಂದ್ರೇನು? ಗುರು ಅಂದ್ರೆ ಹೆವಿ ಆಗೋದು, ದಪ್ಪನಾಯ, ಪ್ರಾವರಣ ಬಟ್ಟೆಯನ್ನ ಸುತ್ತಿ ಮಾಡುವಂಥದ್ದು, ಗುರುಪ್ರಾವರಣ. ಅದು ಕೂಡ ಸ್ವೇದನನೇ, ಅದು ನಿರಗ್ನಿ ಸ್ವೇದನ. ವ್ಯಾಯಾಮ ಮಾಡಿದಾಗಲೂ ಸ್ವೆಟ್ಟಿಂಗ್ ಬರುತ್ತೆ ನಮಗೆ, ವ್ಯಾಯಾಮ ಮಾಡಿದಾಗ ವ್ಯಾಯಾಮ ಕೂಡ ಸ್ವೇದನ. ಬಟ್ ಇಲ್ಲಿ ನಿರಗ್ನಿ ಸ್ವೇದ. ಇಲ್ಲಿ ನಾವು ಹೊರಗಡೆ ಬೆಂಕಿಯ ಮೂಲವನ್ನ ಉಪಯೋಗಿಸ್ತಾ ಇಲ್ಲ, ನಮ್ಮೊಳಗಿನ ಅಗ್ನಿಯನ್ನೇ ಉಪಯೋಗಿಸಿ ನಾವು ಸ್ವೇದವನ್ನ ಇಂಡ್ಯೂಸ್ ಮಾಡ್ತಾ ಇರೋದು. ಹಾಗೆ ಉಪವಾಸ ಕೂಡ ನಿರಗ್ನಿ ಸ್ವೇದ ಚಿಕಿತ್ಸೆ. ನಿರಗ್ನಿ ಸ್ವೇದದ ಚಿಕಿತ್ಸೆಯಲ್ಲಿ ಒಂದು 10 ಥರದಿದೆ ನಿರಗ್ನಿ ಸ್ವೇದದಲ್ಲಿ, ಅದರಲ್ಲಿ ಉಪವಾಸ ಕೂಡ ಒಂದು ವಿಧ. ಗೊತ್ತಾಯ್ತಾ? ಸೊ ಈಗ ನಾವು ಹಾಗಾದ್ರೆ ಉಪವಾಸ ಯಾರು ಮಾಡಬಹುದು, ಯಾರು ಮಾಡಬಾರ್ದು? ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಏನ್ ಅನ್ಕೊಂಡಿದ್ದಾರೆ, ಇತ್ತೀಚೆಗಂತೂ ಆ ಫಾಸ್ಟಿಂಗ್ ಅನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಎಲ್ಲರೂ ಮಾಡಬಹುದೇ? ಖಂಡಿತ ಇಲ್ಲ. ನಿಮ್ಮ ದೇಹ, ನಿಮ್ಮ ಪ್ರಕೃತಿ, ನಿಮಗಿರುವ ರೋಗ, ನಿಮ್ಮ ವಯಸ್ಸು, ಮತ್ತೆ ನಿಮ್ಮ ಕೆಲಸ ಹಾಗೂ ಸ್ಟ್ರೆಸ್, ಇದೆಲ್ಲದರ ಮೇಲೆ ನಿರ್ಧಾರಿತವಾಗಿರುತ್ತೆ ನೀವು ಉಪವಾಸ ಮಾಡಬಹುದಾ ಅಥವಾ ಮಾಡಬಾರದಾ ಅನ್ನುವಂಥದ್ದು. ಸೊ ನಿಮ್ಮ ಉಪವಾಸ ಅನ್ನುವಂಥದ್ದು, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಲಂಘನ. ಲಂಘನ ಅಂದ್ರೆ ಜಂಪ್ ಮಾಡೋದು ಅಂತ, ಲಂಘನ. ಅಲ್ಲಿ ಲಂಘನ ಅಂದ್ರೆ ಏನ್ ಜಂಪ್ ಮಾಡೋದು? ಒಂದು ಊಟ ಬಿಡೋದು, ಸ್ಕಿಪ್ ಮಾಡೋದು ಅಂತ ಹೇಳಲ್ಲ, ಇಂಗ್ಲಿಷಲ್ಲಿ ಹೇಳುವಾಗ ಸ್ಕಿಪ್ಪಿಂಗ್ ದ ಮೀಲ್ ಅಂತ ಹೇಳೋದಿಲ್ವಾ, ಒಂದು ಊಟ ಬಿಡೋದು ಅಂತ. ಹಾಗೇನೆ ಲಂಘನ ಅಂದ್ರೆ ಅವತ್ತಿನ ದಿನ ಆಹಾರವನ್ನ ಬಿಡೋದು, ಅವತ್ತೊಂದು ದಿನ ಆಹಾರವನ್ನ ಕೊಡದೇ ಇರುವಂಥದ್ದನ್ನ ಫಾಸ್ಟಿಂಗ್ ಅಂತ ನೀವು ಹೇಳ್ಬೋದು. ಹಾಗಿದ್ರೆ ಇದನ್ನ ಯಾರ್ಯಾರು ಮಾಡ್ಬೋದು? ಯಾರ ದೇಹದಲ್ಲಿ ಬಲ ಚೆನ್ನಾಗಿರುತ್ತೋ, ಯಾರ ದೇಹದಲ್ಲಿ ದೋಷಗಳು ಉತ್ಕ್ಲೇಶಾವಸ್ಥೆಯಲ್ಲಿರುತ್ತೋ ಅವರೆಲ್ಲರೂ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವೆಲ್ಲರೂ ಮಾಡ್ಬೋದು. ಯಾವ್ದನ್ನ? ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಲಂಘನ ಅಂದಾಗ ಈಗ ಪೂರ್ತಿ ನೀವು ಒಂದ್ ಇಡೀ ದಿವಸ 2 ದಿವಸ ಹೀಗೆ ಮಾಡೋದಷ್ಟೇ ಫಾಸ್ಟಿಂಗ್ ಅಲ್ಲ. ಈಗ ರಾತ್ರಿ ಊಟವನ್ನ 8 ಗಂಟೆ ಒಳಗೆ ಮುಗಿಸಿದ್ರೆ, ಬೆಳಗ್ಗೆ ಮತ್ತೆ ನೀವು 8 ಗಂಟೆ ತನಕ ಊಟ ಮಾಡಿಲ್ಲ ಅಂದ್ರೆ ಆ 12 ಗಂಟೆಗಳ ಕಾಲ ಕೂಡ ಅದು ಉಪವಾಸವೇ, ಲಂಘನವೇ, ಅದು ಫಾಸ್ಟಿಂಗ್. ಅಟ್ಲೀಸ್ಟ್ ನೀವೆಲ್ಲ ಇದನ್ನಂತೂ ಎಲ್ಲರೂ ಮಾಡ್ಬೋದು. ಡಯಾಬಿಟಿಸ್ ಇದ್ದವರು ಕೂಡ, ಉಳಿದವರು ಕೂಡ ಇದನ್ನಂತೂ ಖಂಡಿತ ಮಾಡ್ಬೋದು. ಯಾಕೆ ಹೇಳಿ? ಯಾಕಂತಂದ್ರೆ ಈ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ದೇಹಕ್ಕೆ ಆ ಅಜೀರ್ಣ ಆಹಾರ ಅವಸ್ಥೆಯಿಂದ ಹೊರಬರ್ಲಿಕ್ಕೆ ಸಹಾಯ ಆಗುತ್ತೆ. ಮೊನ್ನೆ ನಾನು ನಿಮಗೆ ಅಷ್ಟಮಹಾದೋಷಕರ ಭಾವಗಳನ್ನ ಹೇಳುವಾಗ ಹೇಳಿದ್ದೆ ಅಲ್ವಾ, ಆ ಅಜೀರ್ಣ ಆಹಾರ ಅಂದ್ರೆ ಮೊದಲನೇ ಆಹಾರ ಜೀರ್ಣ ಆಗೋದ್ರೊಳಗಡೆ ಮತ್ತೆ ಆಹಾರ ತಿಂದ್ರೆ ಅದನ್ನ ಅಜೀರ್ಣ ಆಹಾರ ಅಂತ ಹೇಳ್ತೀವಿ. ಸೊ ಅಜೀರ್ಣ ಆಹಾರ ತಪ್ಪಿಸ್ಬೇಕು ಅಂತಂದ್ರೆ ಹಳೆಯದು ಮಿಕ್ಸಿ ಪಾತ್ರೆ ಕ್ಲೀನ್ ಆಗ್ಬೇಕಲ್ವಾ. ನೀವು ಹೊಸದಾಗಿ ರುಬ್ಬಿ ನಿಮಗೆ ಟೇಸ್ಟಿ ಫುಡ್ ಬೇಕು ಅಂತಂದ್ರೆ ನೀವು ಆ ಹೊಲಸು ಮಿಕ್ಸಿ ಜಾರಲ್ಲಿ ರುಬ್ಬಬೇಕಾ, ಹೊಸದ್ರಲ್ಲಿ ರುಬ್ಬಬೇಕಾ? ಹೊಸದ್ರಲ್ಲಿ ಅಂದ್ರೆ ಹಳೆದೆಲ್ಲ ಬಳಿಗಳನ್ನ ತೆಗೆದು ತೊಳೆದು ಆದ್ಮೇಲೆ ಹೊಸದಾಗಿ ಅದರಲ್ಲಿ ಹಾಕಿ ರುಬ್ಬುವಾಗ ನಿಮಗೆ ಅದರ ರುಚಿ ಚೆನ್ನಾಗಿ ಬರುವಂಥದ್ದು. ಹಾಗೆಯೇ ನಮ್ಮ ದೇಹದಲ್ಲಿ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡಿದಾಗ ನಿಮ್ಮ ದೇಹದಲ್ಲಿ ರಾತ್ರಿಯಿಂದ ಬೆಳಗಿನ ತನಕ ಆಹಾರದ ಮಧ್ಯೆ ಗ್ಯಾಪ್ ಅನ್ನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ದೇಹ ಮೊದಲು ಅದನ್ನ ಜೀರ್ಣಿಸ್ಕೊಳ್ಳೋಕೆನೆ ಬೇಕು. ಸಾಧಾರಣ ನೋಡಿ, ರಾತ್ರಿ ಊಟ ನಿಮಗೆ ಪೂರ್ತಿ ಜೀರ್ಣ ಆಗುತ್ತೆ 6 ರಿಂದ 8 ಗಂಟೆ ಬೇಕು. ಒಂದು ಸರಳವಾದ ಸಾತ್ವಿಕ ಆಹಾರ ತಿಂದ್ರೆ 6 ರಿಂದ 8 ಗಂಟೆ ಬೇಕು. ಇನ್ನು ನಾವು ಮಾಂಸಾಹಾರ ಸೇವನೆ ಮಾಡೋದಂತೂ 10 ರಿಂದ 12 ಗಂಟೆ ಅದು ಪೂರ್ತಿ ಜೀರ್ಣ ಆಗಕ್ಕೆ ಬೇಕು. ಆಯ್ತಾ? ಅದು ಆದ ಮೇಲೆ ಮತ್ತು ಅಳಿದುಳಿದ ಟಾಕ್ಸಿನ್ಸ್ ಗಳನ್ನ ಹುಡುಕಿ 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 ಇನ್ನೇನೇನ್ ಮೇಂಟೆನೆನ್ಸ್ ಇದೆ, ರಿಪೇರ್ ಇದೆ, ಬೇರೆ ಯಾವ್ಯಾವ್ದನ್ನ ನಾನು
ತೆಗೆದು ತಿಂದು ನನ್ನ ದೇಹವನ್ನು ಕ್ಲೀನ್ ಮಾಡ್ಕೊಳ್ಬಹುದು ಅಂತ ದೇಹ ನಿರ್ಧಾರ ಮಾಡೋದೇ ಆ 12ರಿಂದ 14 ಗಂಟೆಯ ಮಧ್ಯೆ. ಸೊ ಎಲ್ಲರಿಗೂ ಐಡಿಯಲ್ ಆಗಿ ಯಾವುದು ಸೂಕ್ತ? 8 ಗಂಟೆಗೆ ರಾತ್ರಿ ಊಟ ಮಾಡಿದ್ರೆ ಬೆಳಿಗ್ಗೆ ಕನಿಷ್ಠ 8 ಗಂಟೆ ತನಕ ಅಂತೂ ಫಾಸ್ಟಿಂಗ್ ಎಲ್ಲರೂ ಮಾಡ್ಬೋದು. ತದನಂತರದಲ್ಲಿ 12ರಿಂದ 14 ತಾಸು ಅಂದ್ರೆ 9 ಗಂಟೆ ಅಥವಾ 9:30 ತನಕ ನೀವು ಸ್ಟ್ರೆಚ್ ಮಾಡಬಹುದು, ನಿಮ್ಮ ದೇಹ ಪರ್ಮಿಷನ್ ಕೊಟ್ಟರೆ. ಬಟ್ ನಿಮ್ಮ ದೇಹ ಇಲ್ಲ, ಕಷ್ಟ ಆಗ್ತಿದೆ, ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನೀವು ಕನಿಷ್ಠ 12 ಗಂಟೆ ಫಾಸ್ಟಿಂಗ್ ಆದ್ಮೇಲೆ ಆಹಾರ ಸೇವನೆ ಮಾಡಬಹುದು. ಗೊತ್ತಾಯ್ತಾ? ಇದು ಎಲ್ಲರೂ ಮಾಡಬಹುದಾದಂತಹ ಒಂದು ಫಾಸ್ಟಿಂಗ್. ಇನ್ನು ಹಾಗಿದ್ರೆ ಸ್ವಲ್ಪ ಇನ್ನ ಹೆಚ್ಚಿಗೆ ಏಕಾದಶಿ, ಯೂಶುವಲಿ ಎಲ್ಲರಿಗೂ ಬರೋ ಡೌಟ್ ಏಕಾದಶಿ ಫಾಸ್ಟಿಂಗ್ ಹಿಂಗೆ ಮಾಡ್ಬೋದು. ಸೊ ಏಕಾದಶಿ ಫಾಸ್ಟಿಂಗ್ ನೀವೇನ್ ಮಾಡಿ ಅಂದ್ರೆ, ಈಗ ಡಯಾಬಿಟಿಕ್ ಪೇಷಂಟ್ ಎಲ್ಲ ಆಗಿದ್ರೆ ಅಥವಾ ತುಂಬಾ ಹೈಪರ್ ಆಸಿಡಿಟಿ ತಡ್ಕೊಳಕ್ಕೆ ಆಗಲ್ಲ, ಆದ್ರೆ ಏಕಾದಶಿ ಮಾಡಬೇಕು ಅನ್ನುವಂತಹ ಆಸೆ ಇದ್ರೆ ನೀವೇನ್ ಮಾಡ್ಬೋದು, ಆಗ ನಿಮ್ಮ ರೆಗ್ಯುಲರ್ ಮೀಲ್ ಏನಿದೆ ಅಲ್ವಾ, ರೆಗ್ಯುಲರ್ ಆಗಿ ನೀವು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಆಹಾರ ಏನಿದೆ ಅದರಲ್ಲೇ ಒಂದೊಂದು ಹಿಡಿ ಆಹಾರ ಕಮ್ಮಿ ಮಾಡ್ತಾ ಬರ್ತಾರೆ. ಅದು ಉಪವಾಸ. ಡೈಲಿ ನಾನು 2 ದೋಸೆ ತಿಂತಿದ್ದೆ, ಇವತ್ತು ಏಕಾದಶಿ 1 ದೋಸೆ ತಿಂತೀನಿ ಅಂದ್ರೆ ಅದು ಉಪವಾಸ. ಯಾಕಂದ್ರೆ ಅಂತಹ ಕೆಲವೊಂದಿಷ್ಟು ರೋಗಗಳಲ್ಲಿ ಎಲ್ಲಿ ಅಬ್ಸಲ್ಯೂಟ್ ಫಾಸ್ಟಿಂಗ್ ಆಗೋದಿಲ್ವೋ, ಎಲ್ಲಿ ಸಂಪೂರ್ಣ ಆಹಾರ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಆಗ ನೀವು ಸಾಮೆ ಅಕ್ಕಿ, ಇನ್ನೊಂದಕ್ಕಿ ಅಥವಾ ಈ ಸಾಬುದಾನಿ ಕಿಚಡಿ ಇಂಥದೆಲ್ಲ ತಿಂದು ನಿಮ್ಮ ರೋಗ ಉಲ್ಬಣ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ರೆಗ್ಯುಲರ್ ಮೀಲಲ್ಲಿ ನನಗೆ ಹಸಿವಿದೆ, ಇವತ್ತು 3 ದೋಸೆ ತಿನ್ನುವಷ್ಟು ಹಸಿವಿದೆ, ಆದ್ರೆ ಇವತ್ತು ಏಕಾದಶಿ ನಾನು 1 ತಿಂತೀನಿ ಅಂದ್ರೆ ದೇಹಕ್ಕೆ ತೊಂದರೆಯನ್ನು ಕೊಡ್ತಾ ಇಲ್ಲ, ಆದ್ರೆ ಅಟ್ ದ ಸೇಮ್ ಟೈಮ್ ನಾನು ನನ್ನ ಅಗತ್ಯ ಎಷ್ಟಿದೆ ಅದಕ್ಕಿಂತ ಚೂರು ಕಮ್ಮಿ ಕೊಡ್ತಾ ಇದ್ದೇನೆ. ಈ ರೀತಿ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಮಾಡ್ಬೋದು. ಇನ್ನೊಂದೇನಂತಂದ್ರೆ, ಆಯ್ತು ಇವತ್ತು ಅನ್ನ ತಿನ್ನಲ್ಲ ಅಂತಂದ್ರೆ ಅಕ್ಕಿಯ ಬದಲಾಗಿ ಬೇರೆ ಅಂತಂದ್ರೆ, ಈಗ ಸಾಬುದಾನಿ ಅಲ್ಲ ಆಯ್ತಾ, ಸಾಬುದಾನಿಯಲ್ಲೂ ಸ್ಟಾರ್ಚೇ ಇರುವಂಥದ್ದು. ಸೊ ಅಕ್ಕಿಯ ಬದಲಾಗಿ ಅಂತಂದಾಗ ಏನಂತ ತಗೊಳ್ಬಹುದು? ಅವಲಕ್ಕಿ ಕೂಡ ನೋಡಿ, ಅಕ್ಕಿಯದೇ ಇನ್ನೊಂದು ವಿಧ ಅಲ್ವಾ. ಸೊ ಅವಲಕ್ಕಿಯನ್ನ ಕೂಡ ಹೌದು, ನೀವು ಬೇರೆ ಮಿಲ್ಲೆಟ್ಸ್ಗಳನ್ನ, ಕಾಳುಗಳನ್ನ ಇದನ್ನ ಅಲ್ಲಿ ಆಹಾರ ರೂಪದಲ್ಲಿ ತಗೊಳ್ಬಹುದು. ಬಟ್ ಅಲ್ಲಿ ತಗೊಳ್ಳುವಾಗ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಗ್ಯಾಸ್ ಟ್ರಬಲ್, ಆಸಿಡಿಟಿ ಅದಕ್ಕೆಲ್ಲ ಒಂಚೂರು ಹೆಚ್ಚಿಗೆ ಕಾಳಜಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಈಗ ಕಾಳು ಗೀಳು ತಿಂದ್ರೆ ಕೆಲವರಿಗೆ ಆಗೋದಿಲ್ಲ, ಗ್ಯಾಸ್ ಟ್ರಬಲ್ ಜಾಸ್ತಿ ಆಗಿಬಿಡುತ್ತೆ. ಅವಾಗ ನೀವೇನು ಮಾಡಬೇಕು, ಅದಕ್ಕೆ ಚೆನ್ನಾಗಿ ತುಪ್ಪ ಬೆರೆಸಿ ನೀವು ಕೆಲವೊಂದಿಷ್ಟು ರೆಸಿಪಿಯನ್ನು ಇವನ್ ಮಿಲ್ಲೆಟ್ಸಿಂದ ಮಾಡಿದ್ದನ್ನು ನೀವು ತಗೊಳ್ಬಹುದು. ಆದರೆ ಲಘುವಾಗಿರಬೇಕು, ಅದು ಚೆನ್ನಾಗಿ ಜೀರ್ಣ ಆಗೋದಕ್ಕೆ ತುಪ್ಪ ಬಳಸಿರ್ಬೇಕು. ತುಪ್ಪದಿಂದ ಬಳಸಿ ಮಾಡಿರುವಂತಹ ಅದನ್ನು ನೀವು ತಗೊಂಡ್ರೆ ನಿಮ್ಮ ಜೀರ್ಣಕ್ರಿಯೆ ಇರೋದು ಸುಲಭ ಆಗುತ್ತೆ. ಹಾಗೆ ನಿಮಗೆ ಅದು ಜಾಸ್ತಿ ಸಮಯ ಹಸಿವನ್ನು ತಡ್ಕೊಳ್ಳೋ ಸಾಮರ್ಥ್ಯ ಕೂಡ ಕೊಡುತ್ತೆ. ಅದನ್ನು ಬಳಸ್ಬೋದು. ಅದು ಬೇಡ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗ್ತೀರ, ಇಷ್ಟು ಆರಾಮಿರ್ತೀನಿ, ಇನ್ನೊಂಚೂರು ಮಾಡ್ಬೋದು ನಾನು ಅಂತ ಅನ್ಸಿದ್ರೆ ನೀವೇನ್ ಮಾಡ್ಬೋದು, ಆಗ ಬೇಯಿಸಿದ ತರಕಾರಿ ಅಥವಾ ಫ್ರೂಟ್ಸು. ಕೆಲವರಿಗೆ ಶಾಸ್ತ್ರ ಇರುತ್ತೆ ಬೇಯಿಸಿ ತಿನ್ನಲ್ಲ ಅಂತ, ಬೇಯಿಸಿ ತಿನ್ನಲ್ಲ ಅಂತಿದ್ದಾಗ ನೀವು ಫ್ರೂಟ್ಸ್ ಅನ್ನ ತಿನ್ಬಹುದು. ಬಟ್ ಏನಾಗುತ್ತೆ ಗೊತ್ತಾ, ಫ್ರೂಟ್ಸು ಕೆಲವರಲ್ಲಿ ಆಸಿಡಿಟಿಯನ್ನು ಮತ್ತೆ ವಾತವನ್ನ ಹೆಚ್ಚು ಮಾಡುತ್ತೆ. ಫ್ರೂಟ್ ಹೆಲ್ದಿ ಖಂಡಿತ ಹೌದು, ಆದರೆ ಅತಿಯಾದ ಪ್ರಮಾಣದಲ್ಲಿ, ಇವತ್ತು ನಾನು ಬೇರೆ ಫುಡ್ಡೇ ತಿಂದಿಲ್ಲ, ಬರೀ ಫ್ರೂಟ್ಸನ್ನೇ ತಿನ್ಕೊಂಡಿದ್ದೀನಿ ಅಂದರೆ ನಮ್ಮ ದೇಹದಲ್ಲಿ ವಾತದೋಷವನ್ನು ಹೆಚ್ಚಿಸುತ್ತೆ. ಅದರ ಶೀತಗುಣ, ಫ್ರೂಟ್ಸಿನ ಶೀತಗುಣ ಏನು ಮಾಡುತ್ತೆ, ವಾತದೋಷವನ್ನು ಹೆಚ್ಚಿಸುತ್ತೆ. ಸೊ ವಾತದೋಷ ಹೆಚ್ಚಾದಾಗ ಏನಾಯಿತು, ನಮಗೆ ಸಮಸ್ಯೆ ಇನ್ನು ಹೆಚ್ಚಾಗುತ್ತೆ. ಹಾಗಾಗಿ ಆ ಒಂದು ಫ್ರೂಟ್ಸನ್ನು ಅತಿಯಾಗಿ ತಗೊಳ್ಳದೆ ನೀವು ಅದೇ ಈಗ ಫಲಾಹಾರ ಹೇಳಿದ ಹಾಗೆ ಉಸುಳಿ ಎಲ್ಲ ಮಾಡ್ತಿದ್ರಲ್ಲ, ಉಸುಳಿ ಅಂದರೆ ಸ್ಟೀಮ್ ಮಾಡಿರುವಂಥದ್ದು, ಹಸಿಯಾಗಿ ತಗೊಳ್ದೆ ಅಟ್ಲೀಸ್ಟ್ ಆ ಕಾಳುಗಳನ್ನೆಲ್ಲ ಸ್ವಲ್ಪ ಸ್ಟೀಮ್ ಮಾಡಿ ಅಥವಾ ಸಿರಿಧಾನ್ಯದಿಂದ ಮಾಡಿದಂತಹ ಕಿಚಡಿ ಇರ್ಬೋದು, ಆ ಥರದನ್ನ ಅದ್ರ ಜೊತೆ ತುಪ್ಪವನ್ನು ಬೆರೆಸಿ ತಗೊಳ್ಳಿ. ಇಲ್ಲ ಸಿಂಪಲ್ ಅಂತಂದ್ರೆ ನಿಮ್ಮ ರೆಗ್ಯುಲರ್ ಮೀಲ್ ಏನಿದೆ ಅದನ್ನೇ ತಗೊಳ್ಳಿ, ಹಸಿವಿಗಿಂತ ಕಡಿಮೆ ತಿನ್ನಿ ಅಷ್ಟೇ. ಅವತ್ತಿನ ದಿನ ಇವತ್ತು ಏಕಾದಶಿ, ನಂಗೆ 2 ದೋಸೆ ತಿನ್ನುವಷ್ಟು ಹಸಿವಿದೆ, 1 ದೋಸೆ ನಾನು ತಿನ್ನಲ್ಲ, ಇನ್ನೊಂದು ದೋಸೆ ತಿನ್ನ ಅಂದ್ರೆ ನಿಮ್ಮ ರೆಗ್ಯುಲರ್ ಆಹಾರಕ್ಕಿಂತ ಅವತ್ತಿನ ದಿನ ಕಮ್ಮಿ ತಿಂದು ನಿಮ್ಮ ಇಡೀ ಸಿಸ್ಟಮಿಗೆ ಅವತ್ತು ರೆಸ್ಟ್ ಕೊಡ್ಬೇಕಂತ ಮೂಲ ಉದ್ದೇಶ. ಏನಂತಂದ್ರೆ ಅದಕ್ಕೆ ನಿಮ್ಮ ಸಿಸ್ಟಮಿಗೆ ರೆಸ್ಟ್ ಅನ್ನ ಕೊಟ್ಟು ಜೀರ್ಣಕ್ರಿಯೆ ಸುಲಭ ಆಗೋ ಹಾಗೆ ಮಾಡಿ ಅವತ್ತಿನ ದಿನ ವಿಶೇಷವಾಗಿ ಮೇಂಟೆನೆನ್ಸ್ ಅಂಡ್ ರಿಪೇರ್ ಕೆಲಸ ನಿಮ್ಮ ಸಿಸ್ಟಮ್ ಅಲ್ಲಿ ಆಗ್ಬೇಕು. ಏನೇ ರೋಗ ಇದ್ರು, ನಿಮ್ಗೆ ಯಾವ ರೋಗಗಳಿದೆಯೋ ಆಯಾ ರೋಗಕ್ಕೆ ಮೇಂಟೆನೆನ್ಸ್ ಮತ್ತೆ ರಿಪೇರಿ ಕೆಲಸ ಅವತ್ತಾಗತ್ತೆ. ಆಯ್ತಾ? ಹಾಗೆ ಅಂತ ನಿಮ್ ದೇಹ ಅನುವು ಕೊಡದೆ ಇದ್ರು
ಪನಿಷ್ಮೆಂಟ್ ಲೆಕ್ಕದಲ್ಲಿ ತಗೊಳ್ಳೋದು ಖಂಡಿತ ತಪ್ಪು, ಅಥವಾ ಬರೀ ವೇಟ್ ಲಾಸಿಗೆ ಅಂತ ಫಾಸ್ಟಿಂಗ್ ಮಾಡೋದು ಖಂಡಿತ ತಪ್ಪು. ನಿಮ್ಮ ದೇಹ ಯಾಕಂದ್ರೆ ಸ್ವೇದನದ ಒಂದು ವಿಧ, ಈಗಾಗಲೇ ನಾನು ಹೇಳಿದ ಹಾಗೆ ಯಾವುದದು ನಿರಗ್ನಿ ಸ್ವೇದದ ಒಂದು ವಿಧ ಅಲ್ವಾ. ಸೊ ಈ ನಿರಗ್ನಿ ಸ್ವೇದದ ಒಂದು ವಿಧವಾದ ಉಪವಾಸದಲ್ಲಿ ನಿಮ್ಮ ದೇಹದಲ್ಲಿ ಲಘುತ್ವ ಬರುತ್ತೆ, ಸ್ಟಿಫ್ನೆಸ್ ಇದ್ರೆ ಕಡಿಮೆ ಆಗತ್ತೆ ಫಾಸ್ಟಿಂಗ್ ಮಾಡೋದ್ರಿಂದ, ಲೈಟ್ ಫೀಲ್ ಆಗತ್ತೆ, ಹಾಗೆ ವೇಟ್ ಲಾಸ್ ಆಗತ್ತೆ, ಮೆಟಬಾಲಿಸಮ್ ಚೆನ್ನಾಗಾಗತ್ತೆ, ಟಾಕ್ಸಿನ್ಸ್ಗಳನ್ನ ನಮ್ಮ ದೇಹವೇ ತಿಂದು ನಮಗೆ ಆರೋಗ್ಯವನ್ನ ಕೊಡುತ್ತೆ. ಆದರೆ ಅತಿಯಾಗಿ ಮಾಡಿದ್ರೆ ವಾತದೋಷ ಉಲ್ಬಣ ಆಗುತ್ತೆ. ಹಾಗಾಗಿ ನಿಮ್ಮ ದೇಹ ಅದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ, ಆದರೆ ಯಾರೋ ಹೇಳಿದ್ರು ಉಪವಾಸ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಉಪವಾಸ ಮಾಡಿದ್ರೆ ವಾತದೋಷದಲ್ಲಿ ಉಲ್ಬಣ ಆಗತ್ತೆ. ಸೊ ಅದರಿಂದಾಗಿ ನಿಮಗೆ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಅಂತ ಸಮಸ್ಯೆ ಹೆಚ್ಚಾಗಬಹುದು, ಅಥವಾ ಮೈಯಲ್ಲಿ ನೋವು ಈ ರೀತಿಯ ಸಮಸ್ಯೆ ವಾತದೋಷದವ್ರು ಹೆಂಗ್ ಉಪವಾಸ ಮಾಡ್ಬೇಕು? ವಾತದೋಷದವ್ರು ಹೇಗೆ ಉಪವಾಸ ಮಾಡ್ಬೇಕಂತಂದ್ರೆ, ಈಗ ನಾವಿಲ್ಲಿ ಸ್ನೇಹಪಾನದಲ್ಲಿ ಮಾಡ್ತಿರಲ್ಲ ಆ ಥರ ಬೆಚ್ಚನೆಯ ನೀರಿಗೆ ಬಿಸಿ ಬಿಸಿ ತುಪ್ಪವನ್ನ ಹಾಕಿ ಸ್ವಲ್ಪ 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 ಕುಡಿತಾ ಬಂದ್ರೆ ಅದೇನಾಗುತ್ತೆ, ನಿಮ್ಮ ವಾತವನ್ನ ತೀರಾ ಕೆಡಿಸದೇ ಇರೋ ಹಾಗೆ ಆ ತುಪ್ಪ ನೋಡ್ಕೊಳ್ಳುತ್ತೆ. ಯಾಕಂದ್ರೆ ಅದು ಅಗ್ನಿಯನ್ನ ಎಂಗೇಜ್ ಇಟ್ಟಿರುತ್ತೆ. ಅಂದ್ರೆ ಟೆಕ್ನಿಕಲಿ ನೀವು ತಿಂದಿಲ್ಲ ಅಂತಲ್ಲ, ಆ ತುಪ್ಪ ಜೀರ್ಣ ಮಾಡಕ್ಕೆ ನಿಮ್ಮ ಅಗ್ನಿ ಕೆಲಸ ಮಾಡ್ತಿರುತ್ತೆ. ಸೊ ಟೆಕ್ನಿಕಲಿ ನೀವು ಆಹಾರ ಸೇವನೆ ಮಾಡಿರ್ತೀರಿ, ಆದ್ರೆ ನಿಮ್ಮ ರೆಗ್ಯುಲರ್ ಮೀಲ್ ಅನ್ನ ತಿಂದಿರೋದಿಲ್ಲ ಅಷ್ಟೇ. ಸೊ ಆ ರೀತಿಯಲ್ಲಿ ಮಾಡ್ಬೋದು. ಇವನ್ ಡಯಾಬಿಟಿಸ್ ಇದ್ದವರು ಇದನ್ನ ಮಾಡ್ಬೋದು. ಆದ್ರೆ ಯಾರು ಮಾಡಬಾರ್ದು, ಈಗಾಗಲೇ ಅಗ್ನಿ ಮಾಂದ್ಯ ಇದ್ದವರು, ಈಗಾಗಲೇ ಯಾರು ಅಯ್ಯೋ ಹಸುವೇನೆ ಆಗಲ್ಲ ಅನ್ನೋರು ಅದನ್ನ ಮಾಡ್ಬಾರ್ದು. ಯಾಕಂದ್ರೆ ಅಗ್ನಿ ಇನ್ನಷ್ಟು ಮಂದ ಆಗ. ಕಫದೋಷದವರು ಮಾಡ್ಬಾರ್ದು. ಕಫ ಅಂದ್ರೆ ಈ ಕಫ ಇದ್ದ, ಕಫ ದೋಷ ಬೇರೆ, ಈ ಕಫ ಇದ್ದಾಗ ಅದನ್ನ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಅದು ಗಂಟ್ಲು ಕಿರಿಕಿರಿಯನ್ನ, ಇನ್ಫೆಕ್ಷನ್ ಅನ್ನ ಇದನ್ನ ಹೆಚ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ಕಫ ದೋಷ, ದೇಹದಲ್ಲಿ ಕಫ ದೋಷ ಮಾಡ್ಬೋದು. ಈ ಕಫ ಇದ್ದವರು ಹಾಗೂ ಈಗಾಗಲೇ ನಿಮ್ಮ ಅಗ್ನಿ ಮಂದ ಇದ್ದವರಿಂದ ಮಾಡಕ್ಕಾಗುತ್ತೆ. ಪಿತ್ತ ಬಾಡಿ ಅವರು ಪಿತ್ತ ಪ್ರಕೃತಿಯವರಲ್ಲಿ ಅಗ್ನಿ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸ್ವಲ್ಪ ಸ್ವಲ್ಪ ಮಧ್ಯೆ ನೀರನ್ನ ಕುಡಿತಾ ಆರಾಮಾಗಿ ಮಾಡ್ಬೋದು. ತುಪ್ಪದ ಜೊತೆಯಲ್ಲಿ ಆರಾಮ್ಸೆ, ಪಿತ್ತ ಪ್ರಕೃತಿಯವರಿಗಂತೂ ತುಂಬಾ ಆರಾಮಾಗಿ ಆಗತ್ತೆ ತುಪ್ಪದ ಜೊತೆಯಲ್ಲಿ. ಪ್ರಕೃತಿಯವರೆಲ್ಲ ಹಸಿವು ಕಮ್ಮಿ ಇರುತ್ತಲ್ಲ ಎಲ್ರಿಗಲ್ಲ, ಅದೇ ಯಾವಾಗ ಮಂದಾಗ್ನಿ ಇದೆ ಅಂತ ಆಗ ಉಪವಾಸ ಮಾಡಬಾರ್ದು. ಯಾಕಂದ್ರೆ ಮಂದಾಗ್ನಿ ಇದೆ. ಈಗ ಹಸಿವು ಕಮ್ಮಿ ಇದೆ ಅಂತಂದ್ರೆ ಅರ್ಥ ಏನು, ಅಗ್ನಿ ಮಂದ ಆಗಿದೆ. ಅಗ್ನಿ ಮಂದ ಆಗಿದೆ ಅಂತಂದಾಗ ನಾವು ಉಪವಾಸವನ್ನ ಮಾಡ್ಲಿಕ್ಕೆ ಅಷ್ಟೊಂದು ಪ್ರಶಸ್ತವಾದಂತಹ ದೇಹ ಅದಲ್ಲ. ಹಾಗೆ ಅತಿಯಾದ ತುಪ್ಪ, ಅತಿಯಾದ ಬೆಣ್ಣೆ, ಅತಿಯಾದ ಫ್ಯಾಟ್, ಅತಿಯಾದಂತಹ ಪೌಷ್ಟಿಕಾಂಶ ಕೂಡ ಕೊಡಬಾರ್ದು. ಯಾಕಂತಂದ್ರೆ ಬರೀ ಉಪವಾಸ ದಿನ ಅಂತಲ್ಲ, ಅದರ ಬೇರೆ ದಿನಗಳಲ್ಲಿ ಕೂಡ ಅತಿಯಾದ ಪೌಷ್ಟಿಕಾಂಶ ಕೊಟ್ರೆ ಅಗ್ನಿ ಈಗಾಗಲೇ ಕಮ್ಮಿ ಇದೆ, ಅದ್ರ ಮೇಲೆ ನಾವು ಮತ್ತೆ ಮತ್ತೆ ಪೌಷ್ಟಿಕಾಂಶತೆಯ ರಾಶಿಯನ್ನ ಹಾಕಿದ್ರೆ ಇದ್ದ ಅಗ್ನಿ ಕೂಡ ಅಳಿಸಿ ಹೋಗುತ್ತೆ, ಇದ್ದ ಅಗ್ನಿ ಇನ್ನಷ್ಟು ಮಂದ ಆಗತ್ತೆ. ಸೊ ನೀವು ಉರುವಲು ಕೊಟ್ಟ ಹಾಗೆ ಸ್ವಲ್ಪ 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 ಆಹಾರವನ್ನ ನಿಮ್ಮ ಅಗ್ನಿಗೆ ಕೊಟ್ಟು ಚೆನ್ನಾಗಿ ಉರಿಯಕ್ಕೆ ಬಿಡಬೇಕು. ಉರಿದು ಚೆನ್ನಾಗಿ ನಿಮ್ಮ ಅಗ್ನಿ ಜೀರ್ಣಿಸಿಕೊಳ್ಳೋ ಕೆಪಾಸಿಟಿ ಹೆಚ್ಚಿಸ್ಕೋಬೇಕು. ಅದಾದ್ಮೇಲೆ ರೆಗ್ಯುಲರ್ ಫುಡ್ ಅನ್ನ ನಿಮ್ ದೇಹ ಜೀರ್ಣಿಸ್ಕೊಳಕ್ಕಾಗತ್ತೆ.